ಇನ್ನು ಇತ್ತೀಚೆಗೆ ಯುವಕ ಯುವತಿಯರ ಈ ಪ್ರೀತಿ ಪ್ರೇಮ ಪ್ರಕರಣಗಳು ಅದೆಷ್ಟು ಟೊಳ್ಳು ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಈಗ ನೋಡಿ, ಈ ಪ್ರೇಯಸಿಗೆ ವಂಚನೆ ಮಾಡಿ ಇನ್ನೊಬ್ಬರು ಮದುವೆಯಾಗಿದ್ದಂತೆ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಆತನ ಹೆಸರು ಶರತ್. ಚಿಕ್ಕಮಗಳೂರು ಪೊಲೀಸರು ಆತನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಮೋಸ ಮಾಡಿ ಬೇರೆ ಮದುವೆ ಆಗಿದ್ದ ಅಂತ ದೊಡ್ಡ ರಾದ್ಧಾಂತವೇ ನಡೆದೋಗಿತ್ತು. ದೊಡ್ಡ ಗಲಾಟೆಗಳಾಗಿತ್ತು. ಸೊ ಇದು ಹೀಗಾಗಿ ಏನಂದರೆ ಯುವತಿ ಕಡೆಯವರು ರಂಪಾಟ ಮಾಡಿದರು. ಚಿಕ್ಕಮಗಳೂರು ನಗರದ ಈ ಕಲ್ಯಾಣ ನಗರದ ನಿವಾಸಿ ಶರತ್ ಡಿಸೆಂಬರ್ 14ನೇ ತಾರೀಕು ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗ್ತಾ ಇದ್ದ. ನನಗೆ ಮೋಸ ಮಾಡಿ ಇನ್ನೊಬ್ಬರನ್ನ ಮದುವೆ ಆಗ್ತಾ ಇದ್ದಾನೆ ಅಂತ ಒಬ್ಬ ಯುವತಿಯ ಕಡೆಯವರಲ್ಲಿ ಬಂದು ರಾದ್ಧಾಂತ ಮಾಡಿದರು. ಜೊತೆಗೇನಾದರೂ ನನಗೆ 150 ಜನರಿಗಿಂತ ಹೆಚ್ಚು ಜನ ಸೇರಿಕೊಂಡು ಹಲ್ಲೆ ಮಾಡಿದ್ರು ಅಂತ ಕೂಡ ದೂರು ದಾಖಲಾಗಿತ್ತು. ಸೊ ಇದೆಲ್ಲ ಆದಮೇಲೆ ಶರತ್ನ ಪೋಷಕರು, ಗಂಡ ಹೆಂಡತಿ ಎಲ್ಲರನ್ನೂ ಸೇರಿಸ್ಕೊಂಡಂಗೆ ಅವ್ರ ಮೇಲೆ ಕೇಸ್ ಜಡಿಯಲಾಗಿತ್ತು, FIR ದಾಖಲಾಗಿತ್ತು. ಇನ್ನು ಮಹಿಳಾ ಆಯೋಗಕ್ಕೂ ಕೂಡ ಆ ಯುವತಿ ದೂರನ್ನು ಕೊಟ್ಟಿದ್ದಾರೆ.